ಬೇಲೂರಿನ ಚೆನ್ನಕೇಶವ ದೇವಸ್ಥಾನವು ಕಲ್ಲಿನಲ್ಲಿ ಮಾಡಬಹುದಾದಂಥ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಗೆ ಕಲಾ ನೈಪುಣ್ಯತೆಗೆ ಉತ್ತಮ ಉದಾಹರಣೆಯಾಗಿದೆ. ಹಾಸನದಿಂದ 38 ಕಿಲೋಮೀಟರ್ ದೂರದಲ್ಲಿರುವಂತಹ ಯುಗೇಶ್ ನದಿಯ ದಂಡೆಯ ಮೇಲಿರುವಂತಹ ಬೇಲೂರು ಜಗತ್ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಬೇಲೂರು ಹಿಂದೆ ಹೊಯ್ಸಳರ ರಾಜಧಾನಿಯಾಗಿತ್ತು. ಇತಿಹಾಸದ ಬೇರೆ ಬೇರೆ ಕಾಲದಲ್ಲಿ ವೇಲಾಪುರ, ಬೇಲೂರು ಹಾಗೂ ಬೇಲಾಪುರವೆಂದು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯಲ್ಪಡ್ತಾ ಇತ್ತು. ಹೊಯ್ಸಳರ ಶಿಲ್ಪಕಲೆಯಲ್ಲಿ ಅತ್ಯಂತ ಸುಂದರ ಉದಾಹರಣೆಗಳಲ್ಲಿ ಒಂದಾದಂತಹ ಚೆನ್ನಕೇಶ್ವರ ದೇವಸ್ಥಾನದಿಂದಾಗಿ ಈ ಪಟ್ಟಣವು ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 1116ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನು ಚೋಳರ ವಿರುದ್ಧ ಸಾಧಿಸಿದಂತಹ ವಿಜಯದ ದ್ಯೋತಕವಾಗಿ ಈ ದೇಗುಲವನ್ನು ನಿರ್ಮಿಸ್ತಾನೆ ಹಾಗೂ ವಿಜಯನಾರಾಯಣ ಎಂದು ಕರೀತಾನೆ. ಇದು ಕೇವಲ ಕಥೆಯಲ್ಲ, ಕಲ್ಲಿನ ಮೇಲೆ ಕೆತ್ತಿರುವಂತಹ ದಂತಕಥೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ತೀರ್ಥಹಳ್ಳಿ. ನೀವು ನೋಡ್ತಿದ್ದೀರಾ ಊರಿಂದೂರಿಗೆ. ಇದು ಬಣ್ಣದ ಕತೆ ಅಭಿಜೊತೆ. ಎಸ್, ಫೈನಲಿ ಬೇಲೂರು ದೇವಸ್ಥಾನಕ್ಕೆ ಬಂದಾಯಿತು. ಬೇಲೂರು ಚೆನ್ನಕೇಶವ ದೇವಾಲಯ. ಹೊಯ್ಸಳರ ದೊರೆ ವಿಷ್ಣುವರ್ಧನ ಕಟ್ಟಿದ ದೇವಾಲಯಕ್ಕೆ ತಮಗೆಲ್ರಿಗೂ ಸ್ವಾಗತ. ಹಂಗೂ ಹಿಂಗೂ ಒಂದು ವಿಶಾಲವಾದಂತಹ ದೇವಾಲಯಕ್ಕೆ ಬಂದಾಯಿತು. ದೇವಾಲಯ ನೋಡಿದ ತಕ್ಷಣವೇ ಅಲ್ಲಿರುವಂತಹ ಕಲ್ಲುಗಳು, ಕೆತ್ತನೆಗಳು ಕಣ್ಣಿಗೆ ಆಕರ್ಷಣೀಯವಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆಯಿಂದ ವೀಡಿಯೋ ಮಾಡೋದಕ್ಕೆ ಭಯನೂ ಇದೆ. ಆ್ಯಕ್ಚುಲಿ ಎಲ್ಲ ಕಡೆ ವೀಡಿಯೋ ಮಾಡಬಾರ್ದು ಅಂತ ಒಂದಿರುತ್ತಲ್ವ. ಸೊ ಹಾಗಾಗಿ ಆದರೂ ಕೂಡ ಅಲ್ಲಿ ಏನು ನನ್ನ ಕೈಯಲ್ಲಿ ಸಾಧ್ಯವಾಗುತ್ತೆ ಅದನ್ನು ನಿಮ್ಮ ಜೊತೆ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬೇಲೂರಿಗೆ ನೀವು ಬರಬೇಕಾದ್ರೆ ಚಿಕ್ಕಮಗಳೂರಿಂದ 25 ಕಿಲೋಮೀಟರ್ ಆಗುತ್ತೆ, ಹಾಸನದಿಂದ 40 ಕಿಲೋಮೀಟ್ರು, ಮಂಗಳೂರಿಂದ 165, ಹಾಗೆ ಮೈಸೂರಿನಿಂದ 154, ಬೆಂಗಳೂರಿಂದ ಬರಬೇಕಾದ್ರೆ 217 ಕಿಲೋಮೀಟರ್ ಆಗುತ್ತೆ. ಒಂದು ವೇಳೆ ನೀವು ಫ್ಲೈಟ್ ತೊಗೊಂಡು ಬರಬೇಕಂತ ಹೇಳಿದ್ರೆ ಮಂಗಳೂರಿಗೆ ಬರಬೇಕು, ಅಲ್ಲಿಂದ 174 ಕಿಲೋಮೀಟರ್ ಆಗುತ್ತೆ. ಹತ್ತಿರಕ್ಕಿರುವಂಥ ರೈಲು ನಿಲ್ದಾಣ ಅಂದರೆ ಅದು ಹಾಸನದು, ಅಲ್ಲಿಂದ ಒಂದು 24 ಕಿಲೋಮೀಟರ್ ದೂರ. ಹಾಗೆಯೇ ಬಸ್ಸಲ್ಲಿ ಬರ್ಬೋದಂತಂದರೆ ಬೆಂಗಳೂರಿಂದ ಬರ್ಬೋದು, ಚಿಕ್ಕಮಗಳೂರಾಗಿ ಬರ್ಬೋದು, ಹಳೆಬೀಡು ಆಗಿ ಬರ್ಬೋದು, ಕಡೂರು, ಹಾಸನ, ಮಂಗಳೂರು ಮತ್ತು ಮೈಸೂರಿನಿಂದ ಎಲ್ಲ ಕಡೆಯಿಂದ ಬಸ್ ಇದೆ. ನೀವೇನಾದರೂ ಬೇಲೂರು ಬಂದು ದೇವರು ಎಲ್ಲಿ ಅಂತ ಕೇಳಿದ್ರೆ ಪ್ರತಿ ಕಂಬದಲ್ಲೂ ದೇವರಿದ್ದಾನೆ ಅಂತ ಹೇಳ್ಬೋದು. ಹೆಂಗೆ ಇಷ್ಟು ಈ ಕಂಬದಲ್ಲಿ ಇಷ್ಟೊಂದು ಕೆತ್ತನೆ ಇದೆ ಸಾಧ್ಯ? ಇಡೀ ಬೇಲೂರು ದೇವಾಲಯಗಳಲ್ಲಿ ಏನೆಲ್ಲ ಕೆತ್ತನೆ ಇದೆಯಲ್ಲ ಅದೆಲ್ಲ ಕೆತ್ತನೆಗಳನ್ನು, ಎಲ್ಲ ದೇವರ ಅವತಾರಗಳನ್ನು, ಎಲ್ಲ ದೇವರ ಮೂರ್ತಿಗಳನ್ನು ಈ ಒಂದೇ ಕಂಬದಲ್ಲಿ ನೋಡ್ಕೊಬೋದು. ಅಂದರೆ ದೇವರಿಗೆ ಹೇಗೆ ಪೂಜೆ ಆಗುತ್ತೆ ಈ ಕಂಬಕ್ಕೂ ಕೂಡ ಪೂಜೆ ಆಗುತ್ತಂತೆ. ಸೊ ಪ್ರತಿ ಒಂದು ಕೆತ್ತನೆ, ದೇವರು, ದೇವಾಲಯದ ಎಲ್ಲ ಚಿತ್ರಣಗಳು ಕೂಡ ಇದು ಒಂದೇ ಕಂಬದಲ್ಲಿ ನೋಡ್ಬೋದು. ದೇವರು ಭಕ್ತಿ ಅನ್ನೋದಕ್ಕೆ ಈ ಕಲಾವಿದನ ಕೊಡುಗೆ ಎಷ್ಟಿರ್ಬೋದಲ್ವಾ. ನೋಡಿ, ಆ ಕಂಬದಲ್ಲಿ ಎಲ್ಲ ದೇವಾಲಯದ ಕೆತ್ತನೆ ಎಲ್ಲ ಅಲ್ಲೇ ಇದೆ ಅಂತೆ. ಹೋಗ್ಬೇಕಾದ್ರೆ ರಾಜ್ಯ ಅದರ ಸುತ್ತಾಡ್ತಾಯಿದ್ರು, ದೇವರ ಹತ್ರ ಬೀಳ್ಕೊಳ್ತಾಯಿದ್ರು. ಅದನ್ನು ನೋಡಿ ಒಂದ್ಸತಿ ನನಗೆ ಆಶ್ಚರ್ಯ ಆಯಿತು. ಆಯಿತಾ, ಈ ಕೆತ್ತನೆ ನೋಡಿ, ಆ ಮಣಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಈ ದಾರದಲ್ಲಿ ಪೋಣಿಸಿರ್ತಾರಲ್ಲ ಆ ರೀತಿ ಕೆತ್ತನೆ ಮಾಡಿದ್ದಾರೆ ಅವರು. ಮೇಲ್ಛಾವಣಿನೂ ಕೂಡ ಹಾಗೇನೆ, ಪ್ರತಿಯೊಂದು ಅಂತಸ್ತಿನಲ್ಲೂ ಆಗ ಮೇಲೊಂದು ಹೂವು ಇಟ್ಟಿದ್ದಾರೆ, ಅದಕ್ಕೆ ಇಂಟರ್ಲಾಕ್ ಮಾಡಿದಾರಂತೆ ಆ ಹೂವಿಗೆ. ಸೊ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಒಂದು ಕಂಬದ ರೀತಿ ಇನ್ನೊಂದು ಕಂಬ ಇಲ್ಲ, ಪ್ರತಿಯೊಂದು ಕಂಬದಲ್ಲೂ ವಿಶೇಷವಾಗಿ ಸ್ಪೆಷಲ್ ಆಗಿರಬೇಕು ಅನ್ನುವಂಥದ್ದು ಅವ್ರ ಐಡಿಯಾ ಆಗಿರ್ಬೋದು. ಸೊ ಹಾಗೆ ಅಂದರೆ ದೇವಸ್ಥಾನದ ಬಾಗಿಲು ಕ್ಲೋಸ್ ಇದ್ರೂ ಅದನ್ನ ಮೇಲ್ಗಡೆ ಇದೆಯಲ್ಲ ಭಾಗ, ಅಲ್ಲಿ ಕಂಡಿಯಿಂದ ಹೋಗಬೇಕು ಅನ್ನುವಂಥ 3D ಆಗಿ ಒಂದು ಪೇಪರ್ ಆಗಿ ಆ ರೀತಿ ಕೆತ್ತನೆ ಕೂಡ ಮಾಡಿದ್ದಾರೆ. ಅದು ಕೂಡ ನೋಡೋದಕ್ಕೆ ಅಷ್ಟು ತುಂಬ ಚೆನ್ನಾಗಿತ್ತು. ಅದು ಒಂಥರ ಡಿವೈನ್ ಫೀಲಿಂಗ್. ಇದು ಒಬ್ಬರು ಲೇಡಿ ಪದ್ಯ ಹಾಡ್ತಾಯಿದ್ರು, ಅದನ್ನು ಕೇಳಿಸ್ಕೊತ ಅಲ್ಲಿ ಚಪ್ಪಾಳೆ ಬಡ್ತಿದ್ದ ಒಂದು ಮಗುನ ನೋಡಿದೆ ನಾನು. ಆಹ್ಲಾದಕ್ಕೆ, ಅಲ್ಲಿ ದೇವಸ್ಥಾನದ ವಾತಾವರಣಕ್ಕೆ ಅದು ಎಕೋ ಆಗಿ ನಮ್ಮ ಕಿವಿಗೆ ನಾಟಿ, ಹೃದಯಕ್ಕೆ ತಗಲಿ, ಭಕ್ತಿಯ ರೀತಿಯಲ್ಲಿ ಮೊಳಗ್ತಾ ಇತ್ತಲ್ಲ, ಆ ಫೀಲಿಂಗ್ ಬೇರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ. ನಾನೇ ಹೋಗಿದ್ದೀನಿ ಬೇಲೂರು ಚೆನ್ನಕೇಶವ ದೇವಾಲಯದಲ್ಲಿ. ಒಬ್ಬ ಕಲಾವಿದನಾಗಿ ಇಲ್ಲಿಗೆ ಬರಬೇಕನ್ನುವಂಥದ್ದು ನನ್ನ ಆಸೆಯೂ ಕೂಡ ಆಗಿತ್ತು. ಬಟ್ ಇಲ್ಲಿಗೆ ಬಂದ ಮೇಲೆ ಒಂದು ಮುಕ್ಕಾಲು ಗಂಟೆ ಆಯಿತು. ಆಯಿತಾ, ಬಟ್ ಪ್ರತಿ ಒಂದೊಂದು ಕಲ್ಲಲ್ಲೂ, ಪ್ರತಿಯೊಂದೊಂದು ಡೈರೆಕ್ಷನಲ್ಲೂ, ಪ್ರತಿಯೊಂದು ಮೂಲೆಯಲ್ಲೂ ಕೆತ್ತನೆಗಳನ್ನು ನೋಡ್ತಾ ಇದ್ದೀನಿ. ಸೊ ನಾನೇ ಬಂದು ಇಲ್ಲಿ ಕಂಪ್ಲೀಟಾಗಿ ದೇವಸ್ಥಾನ ನೋಡೋದಕ್ಕೆ ಒಂದು ಮಿನಿಮಮ್ 2 to 3 days ಸಾಲದೇನೋ ಆ ರೀತಿ ಪ್ರತಿ ಮೂಲೆಯಲ್ಲೂ ಕೆತ್ತನೆಗಳಿದ್ದಾವೆ, ಕಲಾಕೃತಿಗಳಿದ್ದಾವೆ. ಸೊ
ನನಗೆಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸಂದು ಕೂಡ ಮಾಡಿದ್ದಾರೆ, ವಿಗ್ರಹ ಪ್ರಭಾವಳಿ ಪಿಲ್ಲರ್ ಉದ್ದ ಏನು ಬರುತ್ತೆ ಅಷ್ಟೇ ಆಗಲ್ಲ, ಹಣೆ ಆಗಲ್ಲ ಅಷ್ಟಿದೆ, ಸೊಂಟ ಕೂಡ ಅಷ್ಟೇ. ನಾವು ನೋಡೋದಕ್ಕೆ ಚಂದ್ರನ ಥರ ಇದ್ರೆ ಚಂದ್ರಮುಖಿ, ಒಬ್ಬ ಕಾಮನದಲ್ಲಿ ಮಾರಿ ಹುಬ್ಬಿದ್ರೆ ಕಾಮಾಕ್ಷಿ, ಮೀನಿನ ಥರ ಕಣ್ಣಿದ್ರೆ ಮೀನಾಕ್ಷಿ. ಭರತನಾಟ್ಯ ಮಾಡೋ ಹೆಣ್ಮಕ್ಳಿಗೆ ಸೊಂಟ ಚಿಕ್ಕದಾಗಬೇಕು, ಸಿಂಹ ಥರ ಫ್ಲೆಕ್ಸಿಬಲ್ ಬಾಡಿ ಇದ್ದರೆ ಇದಕ್ಕೆ ಭರತನಾಟ್ಯ ಮಾಡೋದಕ್ಕೆ ಈಸಿ ಆಗ್ತದೆ. ಇದಕ್ಕೆ ಸಿಂಹ ಕಟಿ, ಇಲ್ಲಾಂದರೆ ಗಜ ಕಟಿ, ಗಜನಾರ್ತನ. ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಕಾಲಿನಲ್ಲಿ ಹೆಬ್ಬೆರಳಿಗಿಂತ ಎರಡನೇ ಬೆರಳು ಕಾಲಿನಲ್ಲಿ ಉದ್ದ ಇದ್ದರೆ ಒಂದು ಕಮಾಂಡಿಂಗ್ ನೇಚರ್ ಇರುತ್ತೆ, ತನ್ನದೇ ಆದಂಥ ಧೈರ್ಯ, ಸಾಹಸ, ಜೋರು, ಒಂದು ಡಾಮಿನೇಟಿಂಗ್ ಪವರ್ ಇರುತ್ತೆ. ಗಂಡ ಹೆಂಡರಿಬ್ರಿಗೂ ಒಂದೇ ಸಮನಾಗಿದ್ದರೆ ಇಬ್ರಿಗೂ ಒಂದೇ ಸಮಾನಾಂತರ ಇರುತ್ತೆ. ದೇ ಆರ್ ಈಕ್ವಲಿ ಕಾಂಪಿಟೆಂಟ್. ಅದಕ್ಕೆ ನೋಡಿ, ಇದನ್ನೆಲ್ಲ ನೋಡಬೇಕು ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆನೇ ನೋಡಬೇಕು. ಮದುವೆ ಆದಮೇಲೆ ಜಗಳ ಆಡಿದರೆ ಕರ್ನಾಟಕದ ಹಿರಿಮೆ ಗರಿಮೆ ಕಲೆ ವಾಸ್ತುಶಿಲೆಯನ್ನು ಉತ್ತುಂಗಕ್ಕೆ ಏರಿಸಿದಂಥದ್ದು ನಮ್ಮ ಬೇಲೂರಿನ ಚೆನ್ನಕೇಶವ ದೇವಾಲಯ ಆಯಿತಾ. 1112 CE ಅಂದರೆ ಇವತ್ತಿಂದ ಒಂದು 900 ವರ್ಷದ ಹಿಂದೆ ವಿಷ್ಣುವರ್ಧನ ಕಾಲದಲ್ಲಿ ಈ ಬೇಲೂರು ದೇವಾಲಯ ನಿರ್ಮಾಣವಾಗುತ್ತಂತೆ. ಮುಖ್ಯವಾಗಿ ನಮ್ಮ ಚೋಳರಿದ್ದಾರಲ್ಲ, ಅವರ ವಿರುದ್ಧ ತಲಕಾಡಲ್ಲೊಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಅವ್ರನ್ನ ಸೋಲಿಸಿದ ಒಂದು ಮೆಮೊರೀಸ್ಗೋಸ್ಕರ ಈ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅಂದರೆ ಪ್ರತಿಯೊಂದು ಕಂಬದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ಅದು ಹೂವಿನ ಆಕಾರ, ಇದು ನಕ್ಷತ್ರ, ಇಲ್ಲಿ ನೋಡಿ ಕಮಲದ ಹೂವು. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಕುಸುರಿ ಕೆತ್ತನೆ ನೋಡಿ, ಕೈ ಬೆರಳನ್ನು ಕೂಡ ಹಾಕಬಹುದು, ಎಷ್ಟು ಸರಳವಾಗಿ ಮಾಡಿದ್ದಾರೆ. ಹರಿನೂರಿದ್ದರು ಮರವಂದೆ ಬಂದವರಿಗೆ ಆಸರೆ ನೆರಳು, ನಡೆ ನುಡಿ ರೀತಿಗಳೆಷ್ಟೇ ಇದ್ದರೂ ಒಂದೇ ಮೊಳಗಿನ ಹುರುಳು. ಪಂಪ ಬಸವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೊಂದೇ, ಹಸುರಿನ ವೈಖರಿ ಸಾವಿರವಿದ್ದರು ಧರಿಸುವ ಬಸಿರೊಂದೇ. ಜಯ ಹೇ ಕನ್ನಡ ತಾಯೇ, ಜಯ ಹೇ ಕನ್ನಡ ತಾಯೇ, ಜಯ ಹೇ ಕನ್ನಡ ತಾಯೇ, ಜಯ ಹೇ ಕನ್ನಡ ತಾಯೇ. ನರಸಿಂಹದೇವರು ವಿಷ್ಣು ಸಂಕೇತ, ವಿಷ್ಣುಗೆ ಹೋಲಿಕೆ ಮಾಡಿದ್ದಾರೆ ನೋಡಿ. ಕಮಲದ ಮಧ್ಯಭಾಗದಲ್ಲಿ ಒಂದು ಕಮಲದವಿದೆ, ಲೋಟಸ್ ಫ್ಲವರ್. ಕಮಲವು ಬ್ರಹ್ಮನ ಸಂಕೇತ, ಬ್ರಹ್ಮಕ್ಕೆ ಹೋಲಿಕೆ ಮಾಡಿದ್ದಾರೆ. ಕಮ ನೋಡೋದಕ್ಕೆ ನೋಡಿ ಲಿಂಗದ ಅದನ್ನು ಶಿವನಿಗೆ ಹೋಲಿಕೆ ಮಾಡಿ. ಬೇಲೂರು ಎಂಬ ಮಾಯಲೋಕದ ದೇವಾಲಯದ ಒಳಭಾಗವನ್ನು ಇಲ್ಲಿವರೆಗೆ ನೋಡಿದ್ರಿ. ಇನ್ನು ಮೇಲೆ ಮುಂದಿನ ಭಾಗದಲ್ಲಿ ದೇವಾಲಯದ ಹೊರಭಾಗದ ಮಾಯಲೋಕವನ್ನು ನೋಡಲಿಕ್ಕಿದ್ದೀರಿ. ಇದುವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ ತಿಳಿಸ್ತಾ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋ ತೋರಿಸಿ ಅಂತ ಕೇಳ್ಕೊಳ್ತಾ, ಆದಷ್ಟು ಬೇಗ ಪಾರ್ಟ್ 2 ನಿಮ್ಮ ಮುಂದೆ. ನಮ್ಮ ಪೂರ್ವಜರು ಇತಿಹಾಸವನ್ನು ಕಲ್ಲುಗಳಲ್ಲೇ ಕೆತ್ತನೆ ಮಾಡಿ ಹೋಗಿದ್ದಾರೆ. ಅದನ್ನು ಉಳಿಸುವಂತಹ, ಇನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕೆಲಸ ಆಗಬೇಕಾಗಿದೆ. ನಾವು ಕಲಾವಿದರು, ಹಿರಿಯ ಕಲಾವಿದರನ್ನು, ಪೂರ್ವಜರನ್ನು ನೆನಪಲ್ಲಿಟ್ಕೊಂಡು ಮಾದರಿಯಾಗಿ ಇಟ್ಕೊಂಡು ಕಲೆಯನ್ನು ಆಧರಿಸಿ ಆರಾಧಿಸ್ತಾ ಬರ್ತಾ ಇದ್ದೀವಿ. ಅಂತಹ ನಮ್ಮಂಥ ಅದೆಷ್ಟೋ ಕಲಾವಿದರಿಗೆ ಪ್ರೇರಣೆ ಇಂತಹ ಬೇಲೂರು, ಹಳೆಬೀಡು, ಅಜಂತ, ಎಲ್ಲೋರಗಳಂತಹ ಇತಿಹಾಸ ಪ್ರಸಿದ್ಧ ತಾಣಗಳು.